ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾವೆಲ್ಲರೂ ಇತಿಹಾಸದಲ್ಲಿ ಓದ್ತೀವಿ, ನಮ್ಮ ಭಾರತ ಪುರಾತನ ಪ್ರಾಚೀನ ದೇಶ ಅಂತ. ಈ ದೇಶದ ಸಂಸ್ಕೃತಿ, ಇತಿಹಾಸ, ಪರಂಪರೆ ಸುದೀರ್ಘವಾದದ್ದು ಅಂತ. ಆದರೆ ಪಕ್ಕದ ರಾಷ್ಟ್ರ ಪಾಕಿಸ್ತಾನದಲ್ಲಿ ಅಲ್ಲಿಯ ಮಕ್ಕಳು ತಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ಇತಿಹಾಸದ ಪಠ್ಯದಲ್ಲಿ ಅವರೇನು ಓದ್ತಾರೆ ಗೊತ್ತಾ? ಭಾರತ ಅಂದರೆ ಹಿಂದೂಸ್ತಾನ್ 16ನೇ ಶತಮಾನದಲ್ಲಿ ಕಳೆದು ಹೋಗಿ ಪಾಕಿಸ್ತಾನದ ಜೊತೆ ಸೇರ್ಪಡೆಯಾಗಿತ್ತು ಅಂತ ಅಲ್ಲಿಯ ವಿದ್ಯಾರ್ಥಿಗಳು ಓದ್ತಾರೆ. ನಿಜವಾದ ಇತಿಹಾಸ ನಿಮ್ಗೆಲ್ರಿಗೂ ಗೊತ್ತು. 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತ ದಿಗ್ವಿಜಯವಾಗಿತ್ತು. ಪಾಕಿಸ್ತಾನ ಸೋತು ಸುಣ್ಣವಾಗಿ ಮುಖಭಂಗ ಆಗಿತ್ತು. ಆದರೆ ಪಾಕಿಸ್ತಾನದ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ಮಕ್ಕಳು ಓದೋದೇನೆಂದರೆ, ಭಾರತದ ಹಲವು ಭೂಪ್ರದೇಶಗಳನ್ನು ಪಾಕಿಸ್ತಾನ ಗೆದ್ಕೊಂಡಿತ್ತು. ಇದನ್ನು ನೋಡೋಕ್ಕಾಗದೆ ಭಾರತ ವಿಲಿ ಒದ್ದಾಡ್ತಾ ಯುನೈಟೆಡ್ ನೇಷನ್ಸ್ನ ಮೊರೆ ಹೋಯ್ತಂತೆ. ಅದನ್ನು ನೋಡೋಕ್ಕಾಗದೆ ಕರುಣೆಯಿಂದ ಪಾಪ ಅಂತ ಅಂದ್ಕೊಂಡು ಪಾಕಿಸ್ತಾನದವರು ನಮ್ಮ ಭೂಭಾಗವನ್ನು ನಮಗೆ ಬಿಟ್ಕೊಟ್ರಂತೆ. ಇದು ಇತಿಹಾಸದ ಪಠ್ಯ ಪುಸ್ತಕ ಪಾಕಿಸ್ತಾನಿ ವಿದ್ಯಾರ್ಥಿಗಳು ಓದುವಂಥದ್ದು. ಭಾರತ ಹೇಳಿ ರಾಷ್ಟ್ರ, ಭಾರತವನ್ನು ತುಚ್ಛವಾಗಿ ಕಾಣುವ ಇತಿಹಾಸ, ಚರಿತ್ರೆಯನ್ನು ಪಾಕಿಸ್ತಾನಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಾವು ನಮ್ಮ ದೇಶದ ಇತಿಹಾಸದಲ್ಲಿ ಪಾಕಿಸ್ತಾನ ಪಕ್ಕದ ರಾಷ್ಟ್ರ, ಆ ದೇಶದ ಯುದ್ಧಗಳ ಬಗ್ಗೆ ವರ್ಣನೆ ಮಾಡಿದರೆ, ಇತ್ತ ಪಾಕಿಸ್ತಾನ ನಾವೇ ಶ್ರೇಷ್ಠರು, ನಮ್ಮಿಂದಾನೇ ಇಡೀ ಜಗತ್ತು ನಡೆಯುತ್ತೆ ಅನ್ನುವ ದಾಖಲೆ, ಉಲ್ಲೇಖವನ್ನು ತಮಗೆ ಮನಸ್ಸಿಗೆ ಬಂದ ಹಾಗೆ ಕಾಲ್ಪನಿಕವಾಗಿ ಚರಿತ್ರೆಯನ್ನು ರಚನೆ ಮಾಡ್ತಾ ಇದೆ ಪಾಪಿ ಪಾಕಿಸ್ತಾನ. ಇವತ್ತಿನ ಈ ಗ್ಯಾರಂಟಿ ನ್ಯೂಸ್ನ ಸ್ಪೆಷಲ್ ಸ್ಟೋರಿಯಲ್ಲಿ ಭಾರತದ ಕುರಿತು ಪಾಕಿಸ್ತಾನಿಯ ವಿದ್ಯಾರ್ಥಿಗಳಿಗೆ ಏನು ಕಲಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಳ್ಳೋಣ. ತಟಗ ತಿಳ್ಕೊಂಡ್ರು ಸ್ಫಟಿಕದಂಗೆ ತಿಳ್ಕೊಳ್ಳೋಣ. ಈ ಗ್ಯಾರಂಟಿ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಕಾರ್ತಿಕ್ ರಾಯ್ಕರ್. ಭಾರತ ಪಾಕಿಸ್ತಾನ ವಿಭಜನೆಯ ನಂತರ ನಮ್ಮ ಭಾರತ ಏನೋ ಸಂವಿಧಾನವನ್ನು ರೂಪಿಸಿಕೊಳ್ತು, ನಮ್ಮದೇ ಆದಂಥ ಅಧಿಕೃತ ಪರಿಚಯವನ್ನು ಜಗತ್ತಿಗೆ ಕೊಡ್ತು. ಆದರೆ ಪಾಕಿಸ್ತಾನ ತನ್ನ ಇಸ್ಲಾಮಿನ ನೀತಿಗೆ ಹೊಂದಿಕೊಳ್ಳೋಕ್ಕಾಗದೆ ಯಾವುದೇ ಸಂವಿಧಾನವನ್ನು ಮಾಡಿಕೊಳ್ಳಿಲ್ಲ. ಆದರೆ ಪಾಕಿಸ್ತಾನದ ವಿದ್ಯಾರ್ಥಿಗಳು ತಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಭಾರತ ಯಾವ ಪಠ್ಯಪುಸ್ತಕಗಳನ್ನು ಓದ್ತಾ ಇತ್ತೋ ಅದನ್ನೇ ಓದ್ತಾ ಇತ್ತು. ಮುಂದೆ ತಮ್ಮ ಶಿಕ್ಷಣ ನೀತಿಯನ್ನು ಬದಲಿಸಿಕೊಂಡ ನಂತರ ತಮ್ಮದೇ ಆದಂಥ ಕಾಲ್ಪನಿಕ ಚರಿತ್ರೆಯನ್ನು ರೂಪಿಸಿಕೊಳ್ಳುತ್ತೆ ಪಕ್ಕದ ಪಾಪಿ ರಾಷ್ಟ್ರ ಪಾಕಿಸ್ತಾನ. ಪಾಕಿಸ್ತಾನ ಈ ದೇಶ ಯಾರಿಗೂ ಗೊತ್ತಿಲ್ಲ ಹೇಳಿ? ಈ ದೇಶದ ಹೆಸರನ್ನು ಕೇಳಿದ್ರೆ ಭಾರತೀಯರ ರಕ್ತ ಕೊತ ಕೊತ ಕುದಿಯುತ್ತೆ. ಕೆಲವೊಬ್ಬರು ಈ ದೇಶವನ್ನು ಪಾಪಿ ರಾಷ್ಟ್ರ, ಪಾಪಿ ದೇಶ ಅಂತ ಕರೆದ್ರೆ, ಇನ್ನು ಕೆಲವೊಬ್ಬರು ಭಯೋತ್ಪಾದಕರ ತವರೂರು ಪಾಕಿಸ್ತಾನ ಅಂತ ಹೇಳುತ್ತೆ. ಪಾಕಿಸ್ತಾನ ಭಾರತದ ಕ್ರಿಕೆಟ್ ಮ್ಯಾಚ್ ನಡಿಬೇಕಾದ್ರೆ ಭಾರತೀಯರು ಪಾಕಿಸ್ತಾನದ ಗೆಲುವನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ಯುದ್ಧದ ಗೆಲುವನ್ನು ಬಿಟ್ಕೊಡ್ತೀವ? ಭಾರತೀಯ ಸೇನೆ ಸೈನಿಕನ ಗತ್ತು ಇಡೀ ಜಗತ್ತಿಗೆ ಗೊತ್ತು. ಭಾರತೀಯ ಸೇನೆಯನ್ನು ಇಡೀ ಜಗತ್ತು ತಲೆ ಎತ್ತಿ ನೋಡುತ್ತೆ. ಅಂಥ ಅದ್ಭುತವಾದಂಥ ಸೇನೆ, ಭಾರತೀಯ ಸೇನೆ ಅಗ್ರ ಶ್ರೇಣಿಯಲ್ಲಿ, ಅಗ್ರಗಣ್ಯ ಸ್ಥಾನದಲ್ಲಿದೆ ನಮ್ಮ ಭಾರತೀಯ ಸೇನೆ. ಸಾಹಸ, ಧೈರ್ಯ, ಶೌರ್ಯಕ್ಕೆ ಹೆಸರುವಾಸಿ, ಚರಿತ್ರೆಯಲ್ಲಿ ತನ್ನದೇ ಆದ ಗಟ್ಟಿತನವನ್ನು ಉಳಿಸ್ಕೊಂಡಿದೆ ನನ್ನ ಭಾರತೀಯ ಸೇನೆ. ಅಂಥ ಸೇನೆಯ ವಿರುದ್ಧ ಕಾಲ್ಪನಿಕ ಕಥೆಯನ್ನು ಕಟ್ಟಿ, ಸುಳ್ಳು ಕಥೆಯನ್ನು, ಗುಚ್ಛವನ್ನು ಕಟ್ಟಿ ಪಾಕಿಸ್ತಾನದ ಮಕ್ಕಳಿಗೆ ಇತಿಹಾಸವನ್ನು ಹೇಳ್ಕೊಡ್ತಾ ಇದೆ ಪಾಕಿಸ್ತಾನದ ಸರ್ಕಾರ. ದಿನಾಂಕ, ತಾರೀಕು ನೆನಪಿಡದೆ ಹಾಗೆ ರಚಿಸುವಂಥ ಇತಿಹಾಸ ಯಾವುದಾದ್ರೂ ಇದ್ದರೆ ಅದು ಪಾಕಿಸ್ತಾನದ ಇತಿಹಾಸ. ಅಲ್ಲಿ ತಾರೀಖುಗಳಿಂದ ಘಟನೆ, ಸಂದರ್ಭಗಳನ್ನು ವಿವರಿಸಲಾಗೋದಿಲ್ಲ. ಅಲ್ಲಿ ಕಾಲ್ಪನಿಕ ಕಥೆಗಳಿಂದ ಹೇಗೆ ತಮಗೆ ಬೇಕೋ ಹಾಗೆ ಧೈರ್ಯ, ಸಾಹಸದ ಕಥೆಗಳನ್ನು ಹುಟ್ಟುಹಾಕಿ ಅಲ್ಲಿಯ ಇತಿಹಾಸವನ್ನು ದಾಖಲಿಸಲಾಗುತ್ತೆ. ಪಾಕಿಸ್ತಾನದಲ್ಲಿಯ ಇತಿಹಾಸದ ಹೀರೋಗಳು ಪಾಕಿಸ್ತಾನಿಗಳಲ್ಲ, ಅವರು ಅಫ್ಘಾನಿಸ್ತಾನದವರು, ಬಾಗ್ದಾದಿನವರು. ಅಟೋಮನ್ ಟರ್ಕರ ದಾಳಿಕೋರರನ್ನು ಕೂಡ ಪಾಕಿಸ್ತಾನದ ಇತಿಹಾಸದಲ್ಲಿ ಹೀರೋಗಳಾಗಿ ಪೋರ್ಟ್ರೇ ಮಾಡಲಾಗುತ್ತೆ. ನಮಗೆ ಅಂದರೆ ಭಾರತೀಯರಿಗೆ 1947ರ ಆ ಘಟನೆ, ಆ ಸಂದರ್ಭವನ್ನು ಸ್ವತಂತ್ರದ ಚಳುವಳಿ, ಸ್ವತಂತ್ರ ಭಾರತದ ಚಳುವಳಿ, ಭಾರತದ ವಿಭಜನೆ ಅಂತ ಹೇಳಿಕೊಟ್ರೆ, ಪಾಕಿಸ್ತಾನದ ವಿದ್ಯಾರ್ಥಿಗಳ ಟೆಕ್ಸ್ಟ್ ಬುಕ್ಕಲ್ಲಿ 1947ರ ಘಟನೆ ಹಿಂದೂ ಮುಸ್ಲಿಂ ಜಗಳ, ಕಾದಾಟ, ಕದನ ಅಂತ ಹೇಳಿಕೊಡಲಾಗತ್ತೆ. ಈ ದೇಶದ ರಾಷ್ಟ್ರಪಿತ ಅಂತ ಕರೆಯುವ ಮಹಾತ್ಮ ಗಾಂಧಿಯವರು ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ರು, ಮುಸ್ಲಿಮರ ಪರವಾಗಿ ನಿಂತಿದ್ರು ಅಂತ ಅವರ ಹಲ್ಲೆ ಮಾಡಲಾಗುತ್ತೆ, ಕೊಲೆ ಮಾಡಲಾಗುತ್ತೆ ಅಂತ ಇತಿಹಾಸದಲ್ಲಿ ದಾಖಲಾಗುತ್ತೆ. ಆದರೆ ಇದೇ ಗಾಂಧಿಯವರನ್ನು ಪಾಕಿಸ್ತಾನದ ಟೆಕ್ಸ್ಟ್ ಬುಕ್ನಲ್ಲಿ
ಈತನೊಬ್ಬ ಹಿಂದೂ ನಾಯಕ, ಈತ ಮುಸ್ಲಿಂ ಅಧಿಕಾರಿಗಳನ್ನು ನಿರಾಕರಿಸಿದ ನಾಯಕ, ಮುಸ್ಲಿಮರಿಗೆ ಯಾವುದೇ ರೀತಿಯ ಅಧಿಕಾರವನ್ನು ಹಕ್ಕನ್ನು ನೀಡದಿರುವಂಥ ಮಹಾನ್ ನಾಯಕ ಅಂತ ಲೇವಡಿ ಮಾಡಿ ಬರೆಯಲಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಪಾಕಿಸ್ತಾನದ ವಿದ್ಯಾರ್ಥಿಗಳ ಇತಿಹಾಸದ ಪಠ್ಯಪುಸ್ತಕದಲ್ಲಿ ಭಾರತವನ್ನು ಹೇಗೆ ಸುಂದರವಾಗಿ ವರ್ಣಿಸಿದ್ದಾರೆ ಅಂತ. ಅಲ್ಲಿಯ ಇತಿಹಾಸಕಾರ ಮುಬಾರಕ್ ಅಲಿ ಅವರು ಹೇಳ್ತಾರೆ, ಜುಲ್ಫಿಕರ್ ಅಲಿ ಭುಟ್ಟೋ ಬಂದ ನಂತರ ಪಾಕಿಸ್ತಾನದ ಇಡೀ ಇತಿಹಾಸ, ಇಡೀ ಚರಿತ್ರೆ ಅಲ್ಲೋಲ ಕಲ್ಲೋಲವಾಯಿತು, ಗೊಂದಲಮಯವಾಯಿತು, ಎಲ್ಲ ವಿಲೀನವಾಗಿ ಮಲಿನವಾಯಿತು ಅಂತ ಅಲ್ಲಿಯ ಇತಿಹಾಸಕಾರ ಮುಬಾರಕ್ ಅಲಿ ಅವರು ಹೇಳ್ತಾರೆ. ಇನ್ನೊಂದು ಖುಷಿ ಪಡುವ ಸಂಗತಿ ಏನಂದ್ರೆ, ಯಾವ ದೇಶ ನಮ್ಮ ಸಂಸ್ಕೃತಿಯನ್ನು ಧಿಕ್ಕರಿಸಿತ್ತೋ ಅದೇ ದೇಶ ಪಾಕಿಸ್ತಾನ ಇವತ್ತು ಅಧಿಕೃತವಾಗಿ ಯೋಗವನ್ನು ಸ್ವೀಕರಿಸಿದೆ. ಮತ್ತೊಂದು ಅದ್ಭುತವಾದಂತಹ ಸ್ಟೋರಿಯೊಂದಿಗೆ, ಸ್ಪೆಷಲ್ ಸ್ಟೋರಿಯೊಂದಿಗೆ ನಿಮ್ಗೆ ಸಿಗ್ತೀನಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.